ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೂ ರೆಸಿಪಿ ತಂದಿದ್ದು ದಪ್ಪ ಉಪ್ಪಿಟ್ಟು ಅಂತಂದರೆ ನೀವು ಅನಿಸ್ಬೋದು ಯಾವುದು ಉಪ್ಪಿಟ್ಟಪ್ಪ ಇದು ಅಂತೇಳಿ. ಸಣ್ಣ ರವದಲ್ಲೇ ಮಾಡಿದ್ದು ಸಣ್ಣ ಉಪ್ಪಿಟ್ಟು, ದಪ್ಪ ರವದಲ್ಲೇ ಮಾಡಿದ್ದು ದಪ್ಪ ಉಪ್ಪಿಟ್ಟು. ನಾವಂತೂ ನಮ್ಮ ಮನೆಯಾಗೆ ಹಿಂಗೆ ಕರಿತೀವಿ ದಪ್ಪ ಉಪ್ಪಿಟ್ಟು ಅಂಥೇಳಿ. ಬನ್ಸಿ ರವೆ ಮಾಡಿದ್ರೆ ಅದೊಂಥರ ಟೇಸ್ಟ್ ಬೇರೆ ಇರ್ತೈತಿ. ಆಮೇಲೆ ಫಸ್ಟ್ ಆಯಿಲ್ ಕಾದಾದ್ಮೇಲೆ ಕಡಲೆಬೇಳೆ, ಎಳ್ಳು, ಸಾಸಿವೆ ಮತ್ತು ಜೀರಿಗೆ ಹಾಕಬೇಕಾಗ್ತದೆ. ನಮ್ಗೆ ಡೈಲಿ ಅದು ಸಣ್ಣ ರವೆ ಉಪ್ಪಿಟ್ಟು ಅಥವಾ ಚಿರೋಟಿ ರವೆ ಉಪ್ಪಿಟ್ಟು ಸಾಕಪ್ಪ ಅನಿಸಿದ್ರಲ್ಲ, ಇದು ಉಪ್ಪಿಟ್ಟನ್ನು ಮಾಡಿದ್ರೆ ಟೇಸ್ಟ್ ಅನಿಸ್ತೈತಿ. ಮತ್ತು ಇದು ಡಿಫ್ರೆಂಟ್ ಟೇಸ್ಟು ಕೊಡ್ತೈತಿ. ಇದೆಲ್ಲ ಹಾಕಿದ ಮೇಲೆ ಹಿಂಗೆ ಹಾಕಬೇಕು. ಹಿಂಗೆ ಡಬ್ಬಕ್ಕೆ ನಾನು ಏನು ಮಾಡ್ತೀನೋ ಪ್ಲಾಸ್ಟಿಕ್ ಕವರ್ ರಿಮೂವ್ ಮಾಡೋದಿಲ್ಲ, ಅದಕ್ಕೆ ಒಂದಿಷ್ಟು ಹೋಲ್ಸ್ ಮಾಡ್ತೀನೋ. ಸೊ ಅದ್ರ ಫ್ರೆಶ್ನೆಸ್ಸು ಹಂಗೆ ಉಳಿತೈತಿ ಮತ್ತು ಎಕ್ಸೆಸ್ಸು ನಮ್ಗೆ ಯೂಸ್ ಆಗೋದಿಲ್ಲ, ವೇಸ್ಟು ಆಗೋದಿಲ್ಲ. ಇದಾದಮೇಲೆ ನಾನು ಕರಿಬೇವು ಹಾಕ್ತೇನೆ. ಕರಿಬೇವಿಂದ ಅರೋಮಾ ಏನೈತಲ್ಲ ಡಿಶ್ಶಕ್ಕೆ ಅದು ಸ್ಪೆಷಲ್ ಟೇಸ್ಟ್ ಕೊಡ್ತೈತೆ ಅಂತ ನಂಗೆ ಅನಿಸ್ತೈತಿ. ಅದಾದಮೇಲೆ ಚಿಲ್ಲಿ, ಆಮೇಲೆ ಆನಿಯನ್ನ ಏನು ಕಟ್ ಮಾಡ್ಕೊಂಡಿರ್ತೀವೆಲ್ಲ ಹಾಕೋದು. ಅದಾದಮೇಲೆ ನಾನು ಒಗ್ಗರಣೆ ಒಳಗೆ ಆದಷ್ಟು ಕೊತ್ತಂಬರಿ ಹಾಕಿಬಿಡ್ತೇನೆ, ಮ್ಯಾಲೆ ಒಂಚೂರು ಹಾಕ್ತೇನೆ. ಯಾಕಂತಂದ್ರಲ್ಲ ಇದೇನೋ ಟೇಸ್ಟ್ ಅದ್ರದ್ದು ಎನ್ಹಾನ್ಸ್ ಆಗ್ತೈತೆ ಅನಿಸ್ತೈತೆ ನನಗೆ. ಆಮೇಲೆ ಗಾರ್ಲಿಕ್ ಪೇಸ್ಟ್ ಹಾಕಕತ್ತೇನು, ಸಾರಿ ಇಟ್ಸ್ ಜಿಂಜರ್ ಪೇಸ್ಟ್. ಗಾರ್ಲಿಕ್ ಪೇಸ್ಟ್ ಅಂತಂದು ಹಂಗೆ ರೂಢಿ ಆಗೈತಿ. ಇದು ದಪ್ಪ ರವೆ ಅಥವಾ ಬನ್ಸಿ ರವೆ, ಇದನ್ನು ಒಗ್ಗರಣೆ ಹಾಕ್ಕೊಂಡು ಅದನ್ನು ನಾನು ರವೆ ಹುರ್ಕೊತೇನು. ಸೊ ಸೈಡ್ ಬೈ ಸೈಡ್ ಎರಡು ಕ್ವಿಕ್ ಆಗ್ತೈತಿ ಮತ್ತು ಟೈಮ್ ತೊಗೊಳೋದಿಲ್ಲ. ಆಮೇಲೆ ಬನ್ಸಿ ರವೆ ಹುರಿಬೇಕಂತಂದ್ರಲ್ಲ ಒಂದು ಸ್ವಲ್ಪ ಜಾಸ್ತಿ ಹುರಿಬೇಕು. ನಾವು ಚಿರೋಟಿ ರವೆ ಹೆಂಗೆ ಹುರಿತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಇದನ್ನು ಜಾಸ್ತಿ ಹುರಿಬೇಕು. ಗೋಲ್ಡನ್ ಕಲರ್ ಬಂದ್ರಲ್ಲ ಟೇಸ್ಟ್ ಇನ್ನೂ ಚೆನ್ನಾಗಿರ್ತೈತಿ. ಒಗ್ಗರಣೆ ಹಾಕಿದ್ಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಆವಾಗ ಸಕ್ಕರೆ ಹಾಕ್ತೇನೆ. ನಾ ಒಂದು ಬಟ್ಟಲ ರವೆ ತೊಗೊಂಡೇನಲ್ಲ ಬನ್ಸಿ ರವೆ, ಅದಕ್ಕೆ ಅದರದ್ದು 3 ಪಟ್ಟು ಅಂತಂದ್ರಲ್ಲ 3 ಕಪ್ ಇದು ಹಾಕಿದೆನು ನೀರು. ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿದೆನು. ಇದಾದಮೇಲೆ ಇದನ್ನು ಬಾಯ್ಲ್ ಮಾಡೋಕೆ ಬಿಡಬೇಕು. ಇದಷ್ಟು ಬಾಯ್ಲ್ ಆಗೋದ್ರೊಳಗೆಲ್ಲ ನಮ್ದು ಬನ್ಸಿ ರವೆ ನಾವು ಹುರ್ಕೋಬೇಕಾಗ್ತೈತಿ. ಬನ್ಸಿ ರವೆ ಹುರಿದಾಗೋ ಅಷ್ಟರಲ್ಲೇ ಇದೇನಾಗ್ತೈತಿ ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಸ್ಟೀರ್ ಮಾಡಿ ಆಮೇಲೆ ಒಂಚೂರು ಪ್ಲೇಟ್ ಮುಚ್ಚಿಟ್ಬಿಟ್ರಲ್ಲಪ್ಪ ಅಂತಂದ್ರೆ 5 ನಿಮಿಷ ಒಳಗೆ ಘಮ ಘಮ ಅಂತರೂ ಉಪ್ಪಿಟ್ಟು ರೆಡಿ ಆಗ್ತೈತಿ. ದಪ್ಪ ರವಾದ ಉಪ್ಪಿಟ್ಟೆಲ್ಲ ನನಗಂತೂ ಭಾಳ ಲೈಕ್ ಆಗ್ತೈತಿ. ಬನ್ಸಿ ರವಾದ ದಪ್ಪ ಉಪ್ಪಿಟ್ಟು, ದಪ್ಪ ಉಪಮಾ. ಯಾಕಂತಂದ್ರಲ್ಲ ನಾರ್ಮಲಿ ಸಣ್ಣ ರವೆ ಉಪ್ಪಿಟ್ಟಿಗಿನ್ನ ಇದು ಬೆಸ್ಟ್. ಥ್ಯಾಂಕ್ ಯು.